ಹೆಲೋ ಹಾಯ್ ವೆಲ್ಕಮ್ ಟು ನವ್ಯ ಕಿರಣ್ ವ್ಲಾಗ್ಸ್. ಇವತ್ತು ಒಂದು ಆರೋಗ್ಯಕರವಾದ ಒಂದು ಹೊನಗನೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಅದು ಆ್ಯಕ್ಚುಲಿ ತುಂಬ ಕಣ್ಣಿಗೆ, ಚರ್ಮಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಅದರಿಂದ ಇವತ್ತು ಹುಳ್ಳಿಕಾಳು ಮತ್ತು ತೆಂಗಿನಕಾಳು ಯೂಸ್ ಮಾಡಿಕೊಂಡು ಆರೋಗ್ಯಕರವಾದ ಬಸ್ಸಾರನ್ನ ಹೇಗೆ ಮಾಡೋದು ನೋಡ್ಕೊಂಡು, ಮೊದಲ ಬಾರಿಗೆ ನಾವು ಹುಳ್ಳಿಕಾಳು ಮತ್ತು ತೆಂಗಿನಕಾಳನ್ನ ಸೋಸ್ಕೊಂಡು ನಾನು 2 ಟೊಮೊಟೊ ಹಾಕಿ ಬೇಯೋಕ್ಕೆ ಸಪ್ರೇಟ್ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ಕೂಗಿಸ್ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಹಣ್ಣೆ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೊನಗನೆ ಸೊಪ್ಪು ಒಂದು 4-5 ಸಲನೇ ತೊಳಿಬೇಕು. ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು. ನಾನು ಕುಕ್ಕರಲ್ಲಿ 2 ಟೊಮೊಟೊ ಹಾಕಿ ಹುಳ್ಳಿಕಾಳು ಮತ್ತು ತೆಂಗಿನಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಯಿಸಿ ಇಟ್ಕೊಬೇಕು. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ಮಾಡಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟು ಇದನ್ನು ಸೈಡ್ಗಿಟ್ಟು ನೋಡಿ, ಈ ಥರ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಬೆಂದಿದೆ ಇದು. ಹಣ್ಣೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾನು ಈಗ ಟೊಮೊಟೊ ಮತ್ತು ಹುಳ್ಳಿಕಾಳನ್ನ ಸ್ವಲ್ಪ ಎತ್ಕೊಂಡಿದ್ದೀನಿ ನಾನು ರುಬ್ಬಕ್ಕೆ ಮಿಕ್ಸಿಗೆ. ಸೊ ಹಣ್ಣೆ ಸೊಪ್ಪು ತುಂಬಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 8ರಿಂದ 9 ಒಣಮೆಣಸಿನ್ಕಾಯಿನ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 1 ಸ್ಪೂನು ಎಣ್ಣೆನ ಹಾಕ್ಕೊಂಡ್ರೆ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇವಾಗ ನೆಕ್ಸ್ಟು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ನಾನು ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೇ ಅಡುಗೆ ತುಂಬ ರುಚಿಯಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ. ಮೇಯ್ನು ಇದು ಬಸ್ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸೆ ತುಂಬ ಇಂಪಾರ್ಟೆಂಟು. ತೆಂಗಿನಕಾಯಿ ಆಪ್ಷನಲ್ಲು, ನಾನು ನಾರ್ಮಲಿ ಹಾಕ್ತಿರ್ಲಿಲ್ಲ, ಇವತ್ತು ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು. ಇವಾಗ ಜೀರಿಗೆ, ಮೆಣಸನ್ನ ಇಟ್ಕೊಂಡು ಸೈಡ್ಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಇಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬೇಯಿಸಿಟ್ಕೊಂಡಿರುವಂತಹ ಹುಳ್ಳಿಕಾಳು ಮತ್ತು 2 ಟೊಮೊಟೊ ತಗೊಂಡು ತರಿ ತುಂಬ ನುಣ್ಣಗೆ ರುಬ್ಬಾರ್ದು, ಇದನ್ನು ಸ್ವಲ್ಪ ತರಿ ರುಬ್ಕೊಬೇಕು. ಅದ್ರ ಜೊತೆಗೆ ಕೊನೆಯಲ್ಲಿ 1 ರೌಂಡು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಮೆಲ್ ಹೆಂಗೆ ಘಮ ಘಮ ಅಂತಿದೆ ಆ ಜೀರಿಗೆ, ಮೆಣಸು, ಹುಳ್ಳಿಕಾಳು ಅಂತಂದರೆ ತುಂಬ ಚೆನ್ನಾಗಿದೆ. ಮತ್ತು ಸೊಪ್ಪು ಮತ್ತು ಕಾಳು ಬೆಂದಿದೆ. ನಾನು ಅದನ್ನು ಸೋಸ್ಕೊಂಡು ಸಪ್ರೇಟ್ ಪಲ್ಯ ಮಾಡ್ಕೊಂಬಿಡೋಣ. ಪಲ್ಯಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥದ್ದನ್ನ ಹಾಕಿ ಅದು ಪಲ್ಯ ಆಯಿತು. ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 3 ಟೀ ಸ್ಪೂನು, ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಬೇಕು, ನಾಟಿ ಸ್ಟೈಲ್ ಬರುತ್ತೆ. ಆ್ಯಕ್ಚುಲಿ ಇದು ಮಂಡ್ಯ ಸೈಡಲ್ಲೆಲ್ಲ ಹೀಗೆ ಮಾಡೋದು. ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಆದ ನಂತರ ರುಬ್ಬಿರುವಂಥ ಮಸಾಲ ಹಾಕ್ಕೊಳ್ಳೋಣ. ನಾವು ಮತ್ತು ನೀರನ್ನ ವೇಸ್ಟ್ ಮಾಡಬಾರ್ದು. ಆ ಹುಳ್ಳಿಕಾಳು ಸೋಸಿರೋಂಥ ನೀರನ್ನ ಸಾಂಬಾರು ಒಳಗಡೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು. ಸೊ ನಾನು ಅದಕ್ಕೆ ಸೋಸಿ ಇಟ್ಕೊಂಡಿದ್ದೀನಿ. ನೋಡಿ, ಹುಳ್ಳಿಕಾಳು ರಸ ಅಂತ ಅಂತೀವಿ, ಅದನ್ನು ಅದರೊಳಗಡೆ ಹಾಕೋತಾ ಇದ್ದೀವಿ. ನಿಮಗೆ ಎಷ್ಟು ಅದಕ್ಕೆ ಬೇಕೋ ತೆಳು ಅಷ್ಟು ಅದಕ್ಕೆ ನೀವು ಮಾಡ್ಕೊಳ್ಳಿ. ನೋಡಿ, ತುಂಬ ನುಣ್ಣಗೆ ರುಬ್ಬಾರ್ದು, ತರಿ ಇರಬೇಕು. ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಈ ಥರ ನೋಡಿ ಎಣ್ಣೆ ಹಿಂಗೆಲ್ಲ ಬಿಟ್ಕೊಂಡಿದ್ರೆ ಆಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಹೊನಗನೆ ಸೊಪ್ಪಿನ ಬಸ್ಸಾರು ರೆಡಿ.
ಒಂದು ನಾನು ಮಿಸ್ಟೇಕ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಹೊನಗನೆ ಸೊಪ್ಪು ಅಂತ ಹೇಳೋಕ್ಕೋಗಿ ಅಣ್ಣೆ ಸೊಪ್ಪು ಅಂತ ಹೇಳಿದ್ದೀನಿ. ಅದು ನೀವೇ ಕರೆಕ್ಟ್ ಮಾಡ್ಕೊಂಬಿಡಿ. ನೋಡಿ, ಬಿಸಿ ಬಿಸಿ ಮುದ್ದೆ ಜೊತೆ ಹಣ್ಣೆ ಸೊಪ್ಪಿನ ಸಾಂಬಾರು ಸವಿಯಲು ಸಿದ್ಧ. ಅಟ್ಲೀಸ್ಟ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನವ್ಯ ಕಿರಣ್ ವ್ಲಾಗ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ಮೇಲೆ ಹೊಸ ವೀಡಿಯೋನ ಹಾಕಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ಸೊ ಥ್ಯಾಂಕ್ ಯು. ಎಲ್ರಿಗೂ ಶುಭವಾಗಲಿ.